ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿಯ ಗ್ರೀನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಚಬನೂರು ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯದ ಹಿಂದೆ ಅಪಾರ ದೇಶಭಕ್ತರ ನೆತ್ತರು ಹರಿದಿದೆ. ಅವರ ಪ್ರಾಣ ಬಲಿದಾನ ಹಾಗೂ ತ್ಯಾಗದಿಂದ ನಮಗಿಂದು ಸ್ವಾತಂತ್ರ್ಯ ದೊರಕಿದೆ. ಆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಮತ್ತು ಅವರ ತ್ಯಾಗ ಬಲಿದಾನಗಳನ್ನು ನಾವೆಂದೆಂದಿಗೂ ಸ್ಮರಿಸಬೇಕು ಎಂದರು. ಎಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ ದೇಶದಲ್ಲಿರುವಂತಹ ಅನೇಕ ಹಿರಿಯರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾದವರು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದ ದಿನ ಸಹ ಆಗಸ್ಟ್ 15ನೇ ತಾರೀಕು. ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿರುವಂತಹ ಯುವ ಜನತೆಗೆ ಸ್ವಾತಂತ್ರ್ಯದ ಕಿಚ್ಚನ್ನು ಹುಟ್ಟಿಸಿ ಮುಂದೆ ಯಾವ ರೀತಿ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು ಅನ್ನೋದನ್ನು ಕಲಿಸಿಕೊಟ್ಟು ಅದಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅವರಿಗೆ ಇವತ್ತು ಅವರ ಜನ್ಮದಿನದಂದು ನಾವು ಅವರನ್ನ ಸ್ಮರಿಸಬೇಕಾಗ್ತದೆ. ಪಟೇಲ್ರಾಗಿರ್ಬೋದು, ಇವರೆಲ್ಲ ನಮ್ಮ ದೇಶದಲ್ಲಿರುವಂತಹ ನಮ್ಮೆಲ್ಲರಿಗೆ ಸ್ವಾತಂತ್ರ್ಯ ಕೊಡುವುದಕ್ಕೋಸ್ಕರವಾಗಿ ತನು ಮನ ಧನದಿಂದ ಆಳಿದಂತಹ ಆ ಬ್ರಿಟಿಷರನ್ನ ನಮ್ಮ ದೇಶವನ್ನ ಬಿಟ್ಟು ತೊಲಗಿಸಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಹಿರಿಯರು ಅನುಭವಿಸಿದ್ದಾರೆ. ಅವರೆಲ್ಲರನ್ನ ಇವತ್ತು ನಾವು ಈ ಪುಣ್ಯ ದಿವಸದಂದು ಸ್ಮರಿಸ್ಕೋಬೇಕಾಗ್ತದೆ. लहरों से डरकर नौका पार नहीं होती, कोशिश करने वालों की कभी हार नहीं होती. लहरों से डरकर नौका पार नहीं होती, कोशिश करने वालों की कभी हार नहीं होती. नन्ही चीटी दब दाना लेकर चढ़ती है, चढ़ती दीवार पर 100 बार फिसलती है. चढ़कर गिरना, गिरकर चढ़ना ना करता है उसका मेहनत हर बार बेकार नहीं होती, कोशिश करने वालों की कभी हार नहीं होती. ಇವರೆಲ್ಲ ತಮ್ಮ ಪ್ರಯತ್ನವನ್ನ ಕೇವಲ ಕೆಲವು ದಿವಸಗಳ ಮಟ್ಟಿಗೆ ಮಾಡಿ ಬಿಟ್ಟಿದ್ರೆ ನಾವ್ಯಾರೋ ಇವತ್ತು ಈ ರೀತಿ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದೇನೇ ಆಗಲಿ, ನನ್ನ ಪ್ರಾಣ ಹೋದ್ರೂ ಸರಿ, ನಾನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದೇ ಕೊಟ್ಟು ನಾನು ಅದನ್ನು ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯದಿಂದ ಅವರು ಮುನ್ನುಗ್ಗಿದ್ದಕ್ಕಾಗಿ ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯ ಜೀವನವನ್ನು ಅನುಭವಿಸ್ತಾ ಇದ್ದೇವೆ. ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರ ಮತ್ತು ಸ್ನೇಹಿತರಾದಂತಹ ಅಯೂಬ್ ಮಣಿಯಾರ್ ಅವರು. ಸ್ನೇಹಕ್ಕೆ ಮತ್ತು ಶಿಕ್ಷಣಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ ಅಂತ ಹೇಳ್ತಾರೆ. ನಾವೇನಾದ್ರೂ ಒಂದು ಸಂಬಂಧವನ್ನ ಬೆಳೆಸ್ಕೋಬೇಕಾದ್ರೆ ಜಾತಿ ಧರ್ಮವನ್ನು ನೋಡಿ ಸಂಬಂಧವನ್ನು ಬೆಳೆಸ್ತೇವೆ. ಮಗನಿಗೆ ಸೊಸೆ ತರಬೇಕು ಅಥವಾ ಮಗಳಿಗೆ ಅಳಿಯನ ತರಬೇಕಪ್ಪ ಅಂತಂದ್ರೆ ಆತನ ಜಾತಿ ಕೇಳ್ತೀವಿ, ಆತನ ಧರ್ಮವನ್ನು ಕೇಳ್ತೀವಿ. ಆದ್ರೆ ಸ್ನೇಹಿತನನ್ನ ಪಡಿಬೇಕಾದ್ರೆ ಜಾತಿಯ ಧರ್ಮವನ್ನು ನಾವು ನೋಡೋದಿಲ್ಲ, ಕೇವಲ ಒಂದು ಮನಸ್ಸನ್ನ ನೋಡ್ತೇವೆ. ಅಂತಹ ಒಳ್ಳೆಯ ಮನಸ್ಸು ಮತ್ತು ಮೃದು ಸ್ವಭಾವ ಇರುವಂತಹ ವ್ಯಕ್ತಿ ನನ್ನ ಆತ್ಮೀಯ ಸ್ನೇಹಿತನಾಗಿದ್ದು ನನ್ನ ಹೆಮ್ಮೆ ಅಂತ ಹೇಳಿ ನಾನು ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಅನಿಸ್ತು. ಅವರು ಸಹ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಇವತ್ತು ಖ್ಯಾತ ಉದ್ಯಮಿದಾರರಾಗಿ ಮತ್ತು ಶಿಕ್ಷಣ ಪ್ರೇಮಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಉಚಿತವಾದ ಶಿಬಿರಗಳನ್ನ ಮಾಡಿ ಬಹಳಷ್ಟು ಅಂಧರಿಗೆ ದಾರಿದೀಪವಾಗಿ ಇವತ್ತು ಅವರು ಕಾಣ್ತಾ ಇದ್ದಾರೆ. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಮಾಡಿದಂತ ಈ ಒಂದು ಪ್ರಾರಂಭ ಮುಂದೊಂದು ದಿವಸ ಈ ಶಿಕ್ಷಣ ಸಂಸ್ಥೆ ಕೇವಲ ಪ್ರಾಥಮಿಕ ಶಿಕ್ಷಣ ಸಂಸ್ಥೆ ಆಗಿ ಮತ್ತು ಡಿಗ್ರಿ ಕಾಲೇಜುಗಳನ್ನ ಮಾಡಿ ಈ ಭಾಗದಲ್ಲಿ ಅತ್ಯಂತ ಉನ್ನತವಾದ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು.
ಸಮಾಜದಲ್ಲಿರುವಂಥ ಅತ್ಯಂತ ಬಡವರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ಅವರ ಸಮಾಜಮುಖಿ ಕೆಲಸಗಳನ್ನು ಮಾಡಿಸಿಕೊಳ್ಳುವಂಥ ಕೆಲಸ ತಮ್ಮಿಂದ ಆಗಲಿ ಅನ್ನುವಂಥ ಸಂಸ್ಥೆಯ ಅಧ್ಯಕ್ಷ ಅಯೂಬ್ ಮನಿಯಾರ ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಮಾತ್ರ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸುವುದಲ್ಲ, ಇದು ಕೇವಲ ಒಂದು ದಿನದ ಆಚರಣೆಯಲ್ಲ, ಇದು ನಿತ್ಯ ನೂತನ ಹಬ್ಬವಾಗಿದೆ. ನಮ್ಮ ನಾಳಿನ ಒಳ್ಳೆಯ ದಿನಕ್ಕಾಗಿ ಬ್ರಿಟಿಷರ ದಾಸ್ಯದಿಂದ ಭಾರತ ಮಾತೆಯನ್ನು ಬಂಧಮುಕ್ತಗೊಳಿಸಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸದಾ ಸ್ಮರಿಸಬೇಕು ಮತ್ತು ನಮ್ಮ ಮಕ್ಕಳಿಗೆ ಅವರ ಬಗ್ಗೆ ತಿಳಿಸಿಕೊಡಬೇಕು. ಅಲ್ಲದೆ ಮಕ್ಕಳಿಗೆ ದೇಶಪ್ರೇಮ ಮತ್ತು ಸಂಸ್ಕಾರವನ್ನು ಕಲಿಸಬೇಕು ಎಂದು ತಿಳಿಸಿದರು. ಸಾಧ್ಯವಾಗುವ ಕೆಲಸವಲ್ಲ. ನಮ್ಮ ಪ್ರತಿಯೊಬ್ಬ ಶಿಕ್ಷಕರ ಪರಿಶ್ರಮವು ಈ ಶಾಲೆಯ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾಗಿದೆ. ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಯ ನಂಬಿಕೆ ಇಟ್ಟು ಈ ಶಾಲೆಗೆ ಕಳಿಸಿದ್ದೀರಿ. ನಿಮ್ಮ ನಂಬಿಕೆಯ ನಮಗೆ ಗೌರವವೂ ಹೌದು, ಜವಾಬ್ದಾರಿಯೂ ಹೌದು. ನಾವು ನಿಮ್ಮ ಮಕ್ಕಳಿಗೆ ಕೆಲವು ಪುಸ್ತಕಗಳ ಶಿಕ್ಷಣ ನೀಡಲು ಬಯಸುವುದಿಲ್ಲ. ಅವರ ಉತ್ತಮವಾಗಿ ಓದಬೇಕು, ಆತ್ಮವಿಶ್ವಾಸದಿಂದ ಬೆಳೆಯಬೇಕು, ಶಿಸ್ತವನ್ನು ಕಲಿಯಬೇಕು, ಎಲ್ಲವನ್ನೂ ಗೌರವಿಸಬೇಕು ಮತ್ತು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕು. ಇದೇ ನಮ್ಮ ಗುರಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೇ ನಮ್ಮ ಶಾಲೆಯ ಭವಿಷ್ಯ. ನಿಮ್ಮ ಕನಸುಗಳನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡಿ, ನಿಮ್ಮ ಪೋಷಕರನ್ನು ಮತ್ತು ಶಿಕ್ಷಕರನ್ನು ನೆನಪಿಸಿಕೊಳ್ಳಿ. 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇಂದು ನಾವು ಗೌರವಪೂರ್ವಕವಾಗಿ ನಮನ ಸಲ್ಲಿಸೋಣ. ಸ್ವಾತಂತ್ರ್ಯ ಎಂದರೆ ಒಂದು ದಿನವನ್ನು ಆಚರಿಸುವುದಲ್ಲ, ನಮ್ಮ ದೇಶವನ್ನು ಇನ್ನಷ್ಟು ಉತ್ತಮಗೊಳಿಸುವ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುವುದು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ವೈಎಚ್ ವಿಜಯಕರ ಹಾಗೂ ಎಚ್ಎಂ ವಡಗೇರಿ ಮಾತನಾಡಿ, ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಹಾಗೂ ಇದು ಸರ್ವಜನಾಂಗದ ಶಾಂತಿಯ ತೋಟವಾಗಿದೆ. ದೇಶದಲ್ಲಿ ಏನಾದರೂ ಬದಲಾವಣೆ ಮಾಡುವಂತಿದ್ದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಎಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಪಾಲಕರಾದ ಮಹಾಂತೇಶಗೌಡ ಕಾಶಿನಕುಂಟೆ ಹಾಗೂ ಇಬ್ರಾಹಿಂ ಮುಲ್ಲಾ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಮಕ್ಕಳ ವಿಶೇಷ ಸಾಂಸ್ಕೃತಿಕ ಹಾಗೂ ಆಕರ್ಷಕ ಕಾರ್ಯಕ್ರಮಗಳು. ಶಾಲೆಯ ಮುದ್ದು ಮಕ್ಕಳು ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳಲ್ಲಿ ಕಂಗೊಳಿಸಿ ಎಲ್ಲರ ಗಮನ ಸೆಳೆದರು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಕ್ಕಳು ದೇಶಪ್ರೇಮದ ಭಾಷಣ ಮಾಡಿದರು, ದೇಶಭಕ್ತಿ ಗೀತೆಗಳನ್ನು ಹಾಡಿದರು ಹಾಗೂ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಪ್ರದರ್ಶಿಸಿ ಕಾರ್ಯಕ್ರಮವನ್ನು ರಂಗೇರಿಸಿದರು. ಹತ್ತಿರವಿರು ಓ ಜ್ಞಾನವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಡುತ್ತಾ ಬನ್ನಿರಿ ಹರಿಸುತ್ತಾ, ಈ ವೇದಿಕೆ ನಮಿಸುತ್ತಾ, ಬನ್ನಿರಿ ಮಾತೆ ಪೇ ಮಾತಿ ಸಜಾ के चलाए, लहरा के झूमे तिरंगा, आजाद रहे आबाद वो देश मेरे, तेरी शान पे सदके कोई दना. ಗಾನು ನೆನಪಿಸಿಕೊಳ್ಳೋಣ, ಭಕ್ತರನ್ನು ಪ್ರೀತಿಸುತ್ತೇವೆ. ಜೈ ಪಾಟೀಲ್. ಇಂದು ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆನು. ನಾವೆಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳೋಣ, ಭಾರತವನ್ನು ಪ್ರೀತಿಸೋಣ. ಜೈ ಹಿಂದ್, ಜೈ ಭಾರತ. Everyone, my name is Moise. I am studying in UKG class.
Today is Independence Day. First of all, happy Independence Day. Many freedom fighters sacrifices freedom fighters respect our freedom fighter. I am proud to be ಕಾರ್ಯಕ್ರಮದಲ್ಲಿ ಮೌಲಾನಾ ಅಯೂಬ್ ಮುಲ್ಲಾ, ನಿವೃತ್ತ ಜೈಲಾಧಿಕಾರಿ ಅಬ್ದುಲ್ ಜಬ್ಬಾರ್, ಮಲ್ಲು ದೂಡಮನಿ, ಮಹಮ್ಮದ್ ಸಾಥಿಹಾಳ, ದಾದಾ ಎತ್ತಿನಮನಿ, ಮಹಬೂಬಾ ನಾಲತವಾಡ, ದಾವಲ್ ಸೂಠೆ, ಅಲ್ಲಾಭಕ್ಷ್ ದೇಸಾಯಿ, ಮೈನುದ್ದೀನ್ ತಡಕಲ್, ಸಂಸ್ಥೆಯ ಕಾರ್ಯದರ್ಶಿ ಆಫ್ತಾಬ್ ಮನಿಯಾರ, ಆಡಳಿತಾಧಿಕಾರಿ ಬಿಎಚ್ ಬಳಬಟ್ಟಿ, ಮುಖ್ಯ ಶಿಕ್ಷಕಿ ಮುಸ್ಕಾನ್ ಮಕಾನದಾರ, ಬಾಬಾ ಎಕೀನ್ ಸೇರಿದಂತೆ ಅನೇಕ ಗಣ್ಯರು, ಪಾಲಕರು, ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿಯರಾದ ಭಾಗ್ಯಶ್ರೀ ಹಿರೇಮಠ ಹಾಗೂ ರಜಿಯಾ ನೆರವೇರಿಸಿದರೆ, ಶಿಕ್ಷಕಿ ಇಕ್ರಾ ಮನಿಯಾರ ವಂದನಾರ್ಪಣೆ ಸಲ್ಲಿಸಿದರು. ಕೋಟ್ಯಾಂತರ ಲಕ್ಷಾಂತರ ಜನ ಹುಟ್ಟಿ ನಾವು ಬೇರೆ ಮತ್ತು ಜಾತಿಯನ್ನು ಆಚರಿಸುವಂತ ನಾವೆಲ್ಲ ಬದುಕ್ತಾ ಇದ್ದೀವಿ. ಆದ್ರೆ ನಾವೆಲ್ಲರೂ ಮಾನವರು ಅನ್ನೋದನ್ನ ನಾವು ಮನಗಂಡು ಮಾನವೀಯತೆಗಾಗಿ ನಾವು ಬೆಲೆ ಕೊಡಬೇಕು, ಮನಸ್ಸಬೇಕಾಗ್ತದೆ. ಅದಕ್ಕೆ ಹಿಂದಿಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ನಾ ಹಮ್ ಹಿಂದೂ ಬನೆಂಗೆ ನಾ ಹಮ್ ಮುಸ್ಲಿಂ ಬನೆಂಗೆ, ना हम हिंदू बनेंगे ना हम मुस्लिम बनेंगे, इंसान की औलाद है हम पहले इंसान बनेंगे.